ನಾನು ಸ್ಕೂಲ್ ಡೇದಲ್ಲಿ ಹಾಡು ಹೇಳ್ತಾ ಇದ್ದೀನಿ, ಗೊತ್ತು ಬಿಡು, ದೀಪದೇವಿ ನಮಸ್ತೆ, ಅದೇ ಥರ ಹಾಡ್ತಾ ಇದ್ದೀವಿ ಅಂದ್ಬಿಡೋರು. ಒಂದೇ ಲಂಗ ಬ್ಲೌಸ್ನ 5 ವರ್ಷ ಹಾಕಿದ್ದೀನಿ, ಒಂದೇ ಪ್ರೇಯರ್ ಸಾಂಗ್ಗೆ. ನಮ್ಮನ್ನೆಲ್ಲ ಬಿಡಿಸ್ಕೊಳಕ್ ಬಂದು ಬೆಲ್ಟಲ್ಲಿ ಅವರೆಲ್ಲ ಅಯ್ಯೋ ನಾವೇ ತಡ್ಕೊಳಕ್ಕಾಗಲ್ಲ, ಮಕ್ಳಿಗೆ ತಡ್ಕೊತಾವ ಹಂಗೆಲ್ಲ ಅಂದ್ಬಿಟ್ಟಿದ್ರು. ಎಲ್ಲ TVS ಗಾಡಿ ಕಂಡ್ರು ಓಡಾಗ ಹೊತ್ಕೊಂಡ್ಬಿಡುವೆ ಕಾರಿಂದಾಗಲ್ಲ. ನಾನು ಎಲ್ಲ ಅಪ್ಪ ಗೊತ್ತವನೋ ಏನೋ ಅಂತ ಹಂಗ ನಾನು ಅಯ್ಯೋ ಯಾಕೆ ನಮ್ಮ ಅಪ್ಪನ ಕರಿತೀರ ಸ್ಕೂಲ್ಗೆ. ನಮ್ಮಮ್ಮ ಅಂತೂ ಶಿ ಇಸ್ ವೆರಿ ಕ್ಯಾಶುವಲ್, ಏನ್ ಜಾಸ್ತಿ ಇಲ್ಲ, ಜುಟ್ಟಿಂಗ್ ಇಟ್ಕೊಂಡು ನಿಂಗೆ ಟೇಬಲ್ ಮೇಲೆ ಕುಟ್ಟೆ ಎತ್ಬಿಡು ತರ ಹೊಡ್ಸ್ಕೊಬಿಡ್ತೀನಿ. ತಗೋ ಹೊಡೀರಿ ಸರ್, ನಾಯಿ ಹೊಡ್ದಂಗೆ ಹೊಡೀರಿ, ತಗೋ ಕಪಾಳ ಕೊಡ್ತೀರಾ, ಹೊಡ್ಕೊಬಿಡ್ತೀನಿ. ಬಂಕ್ ಹಾಕಲ್ಲ ಯಾರಾದ್ರು. ಇಲ್ಲೇ ಮೊನ್ನೆ ಮಂಡ್ಯಗೂ ನಮ್ಮ ಮಂಡ್ಯ ಅಂತ ನಾನು ಏಮ್ಮ ಇಲ್ಲ ಹಾಸನ ನಮ್ಮ ಹಾಸನ ಎಲ್ಲ ನಮ್ದು ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಒಂದು ದಿನ ನಿನ್ ಮಗಳನ್ನ ಸಂಭಾಳಿಸು, ನಿನಗೆ ಗೊತ್ತಾಗುತ್ತೆ ಏನ್ ಕಷ್ಟ ಅಷ್ಟೇ. ಬಜಾರಿ ತರ ಇದ್ದಿದ್ದು ಇಷ್ಟೇ, ಬಹಳ ತುಂಟಿ ಅಂದ್ರೆ ಬಹಳ ತುಂಟಿ. ತಿರ್ಗಾಸತಿಗೆ TV ಹೊಡೆದಾಕ್ಬಿಟ್ಟಿರ್ತಾಳೆ. ಈಗ ಆಫ್ಟರ್ ಮಗು ನನ್ ಮಗುಗ್ ಈ ಫ್ರಾಕ್ ಚೆನ್ನಾಗಿ ಕಾಣುತ್ತೆ, ನನ್ ಮಗು ಪುಟಾಣಿ ಲಂಗ ಬ್ಲೌಸ್ ಚೆನ್ನಾಗಿ ಕಾಣುತ್ತೆ, ನನ್ ಮಗುಗ್ ಈ ಶೂ ಚೆನ್ನಾಗಿ ಕಾಣುತ್ತೆ, ಅಯ್ಯೋ ಅದಕ್ಕೆ ಪುಟಾಣಿ ಹೇರ್ ಬ್ಯಾಂಡ್ ಚೆನ್ನಾಗಿ ಕಾಣುತ್ತೆ. ನಮ್ಮ ಅತ್ತೆ ಅಂತೂ ಹೆಂಗ್ ಹೇಳ್ತಾರೆ ಅಂದ್ರೆ, ಇವಳು ಇಷ್ಟು ರಫ್ ಅಂಡ್ ಟಫ್ ಆಗಿದ್ದಾಳೆ, ಇವಳು ಯಪ್ಪ ದೇವ್ರೆ. ಅಪ್ಪಂಗೆ ಏನಾದ್ರು ಗೊತ್ತಾಗೋಬಿಟ್ರೆ ಸಾಯ್ಸಾಕ್ಬಿಡ್ತಾನೆ. ಗೊತ್ತಿಲ್ಲಂಗೆ ಹೋಗಿದ್ರ? ಗೊತ್ತಿರಲಿಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಟಾಕಿಂಗ್ ಪ್ಯಾರೆಟ್ಸ್ನ ಅನದರ್ ಬ್ಯೂಟಿಫುಲ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನನಗೆ ಇವತ್ತೊಂದು ದೊಡ್ಡ ಸ್ಟ್ರೆಂತು, ಒಂದು ದೊಡ್ಡ ಆತ್ಮವಿಶ್ವಾಸ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ನನಗೊಂಥರ ಅಯ್ಯೋ ನಾವಿನ್ನೂ ಹೊಸ್ದಾಗಿ ಶುರು ಮಾಡಿದ್ದೀವಿ, ಏನಂತಾರೋ ಏನೋ, ಬರ್ತಾರೋ ಹೆಂಗೋ, ಸಿಗ್ತಾರೋ ಹೆಂಗೋ, ಹಿಂಗೇ ಇತ್ತು. ಎಷ್ಟೇ ಸತಿ ಮೀಟ್ ಮಾಡಿದ್ರು ಚಾನಲ್ಗಳಿಗೆ ಮೀಟ್ ಮಾಡ್ತೀವಿ ನಾವು. ಬಟ್ ನಾವಿವಾಗ ಸ್ವಂತಕ್ಕೆ ಹೆಣ್ಮಕ್ಳೆಲ್ಲ ಸೇರಿ ಏನೋ ಒಂದು ಮಾಡ್ತೀವಿ ಅಂದಾಗ ಏನಂತಾರೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಲೋಗೋ ಬಿಟ್ಟು ಬಂದ್ರೇನು ಅದೇ ಪ್ರೀತಿ ವಿಶ್ವಾಸ ಕೊಡ್ತಾರೆ ಅನ್ನೋದಕ್ಕೆ ಇವತ್ತು ನನ್ನ ಮುಂದೆ ಕೂತಿರೋ ಗೆಸ್ಟು ಸಾಕ್ಷಿ. ಶಿ ಈಸ್ ವೆರಿ ಬ್ಯೂಟಿಫುಲ್, ವೆರಿ ಕಾನ್ಫಿಡೆಂಟ್, ಆ್ಯಂಡ್ ಅವರೊಂದು ಆಪೋಸಿಟಲ್ಲಿ ಕೂತವ್ರಿಗೆ ಅವ್ರನ್ನ ತುಂಬ ಕಂಫರ್ಟ್ ಝೋನ್ಗೆ ಕರ್ಕೊಂಬರೋದು, ಅದೆಲ್ಲ ಅವರ ಪರ್ಸ್ನಾಲಿಟಿಯ ಒಂದು ಹೈಲೈಟ್ಸ್ ಅಂತ ಹೇಳ್ಬೋದು ನಾನು. ನನ್ನದು ನನ್ನ ಜೊತೆ ಇವತ್ತು ನಯನ, ಮಿನುಗುತ್ತಾರೆ ನಯನ. ನಯನ ಹೆಂಗೆ ಅಂದರೆ ತಾರೆ ಥರ ಮಿನುಗ್ತಾನೆ ಇರ್ತಾರೆ, ಸುತ್ತ ಇರೋರನ್ನು ತುಂಬ ಚೆನ್ನಾಗಿ ಖುಷಿಯಾಗಿರ್ತಾರೆ, ಅಷ್ಟು ಪಾಸಿಟಿವ್ ವೈಬ್ ಅವರು. ಸೊ ಅವ್ರನ್ನ ಇವಾಗ ಬರ್ಮಾಡ್ಕೋತೀನಿ. ಬರೀ ನಯನ ಅಂದರೆ ನಿಮಗೆ ಇಷ್ಟ ಆಗಲ್ಲ, ಅದಕ್ಕೆ ಕಾಮಿಡಿ ಕಿಲಾಡಿಗಳು ನಯನ ಅಂದ ತಕ್ಷಣ ನಿಮ್ಮೆಲ್ರಿಗೂ ಕಿವಿ ಕಣ್ಣು ಎಲ್ಲ ನೆಟ್ಟಗಾಗ್ಬಿಡುತ್ತೆ, ನಂಗೆ ಗೊತ್ತು. ಬಟ್ ಅಷ್ಟೇ ಒಳ್ಳೆ ಆರ್ಟಿಸ್ಟು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವೀಟ್ ಆರ್ಟ್, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್ ಯು. ಸ್ಟಾರ್ಟಿಂಗಲ್ಲೇ ಮಿನುಗುತ್ತಾರೆ ಅಂತ ಏನು ಅಂದ್ರಲ್ಲ ಒಂದ್ಸತಿ ಹಿಂಗೆ ಅನ್ನಿಸ್ತಾ? ಇಲ್ಲ, ಅದು ನಿಜ. ನಿಮಗೆ ಅನ್ನಿಸ್ಬೋದು, ಟ್ವಿಂಕಲ್ ಆಗಿರೋದು ಸಹಜ, ನನಗೂ ಅಷ್ಟೇ ಖುಷಿ ನಿಮ್ಮನ್ನು ನೋಡಿದಾಗ. ಬಟ್ ಅದು ನಾನು ಹೇಳಿದ ಹಾಟ್ಲಿ, ಯಾಕೆ ಅಂದರೆ ನೀವು ಅವರಷ್ಟೇ ಸಮರ್ಥವಾಗಿ ಆ್ಯಕ್ಟ್ ಮಾಡ್ತೀರಾ. ನಿಮ್ಗೆ ಅನಿಸ್ಬೋದು ಕಂಪ್ಯಾರಿಸನ್ ಎಲ್ಲಿಗಪ್ಪ ಅಂತ. ಬಟ್ ನನಗೆ ಎಷ್ಟೋ ಸತಿ ಅನಿಸಿದೆ, ನೀವು ಸುಮ್ಮನೆ ಒಂದು ಸಣ್ಣ ಡೈಲಾಗ್ ಕೊಟ್ಟು ಎಂಥವ್ರಿಗೆ ಕೊಡಿ, ಅದನ್ನ ಹೇಳಬೇಕಾರೆ ಎಷ್ಟು ಕಷ್ಟ ಅಂತ ಅದು ಕ್ಯಾಮ್ರಾ ಮುಂದೆನೋ ಅಥವಾ ಮೊಬೈಲ್ ಮುಂದೆನೋ ಮಾಡೋರ್ಗೇ ಗೊತ್ತು ಅದ್ರ ಕಷ್ಟ ಏನಂತ. ನಮ್ಮ ಕಂಫರ್ಟ್ ಝೋನಲ್ಲಿ ಸೆಲ್ಫಿ ಇಟ್ಕೊಂಡು ನಾವು ಹೆಂಗೆ ಬೇಕಾರೋ ಮಾಡ್ಬೋದು. ಬೇರೆ ಒಬ್ಬರು ಯಾರೋ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವರ ವೇವ್ ಲೆಂತಿಗೆ ಮ್ಯಾಚ್ ಆಗಿ ನಾವು ಮಾಡೋದು, ಮತ್ತು ಅದು ಆಡಿಯನ್ಸಿಗೆ ಇಷ್ಟ ಆಗೋದು ಇದೆಯಲ್ಲ, ಅದು ಸಾಮಾನ್ಯ ವಿಷಯ ಅಲ್ಲೇ ಅಲ್ವಾ. ಅದಕ್ಕೇ ಎಲ್ಲರೂ ಆರ್ಟಿಸ್ಟ್ ಆಗೋಕ್ಕಾಗಲ್ಲ ಅಲ್ವಾ. ಆ ಆ್ಯಂಗಲಿಂದ ನಾನು ನಿಮ್ಗೆ ಆ ಕಂಪ್ಯಾರಿಸನ್ ಕೊಟ್ಟಿದ್ದು. ಸೋ ಲವ್ಲಿ ನೀವು. ಹೇಗಿದ್ದೀರಾ? ಸದ್ಯಕ್ಕೆ ಆರಾಮಾಗಿದ್ದೀರಾ? ಓಕೆ. ಅಲ್ಲಿ ಏನು ನಡೀತಾ ಇದೆ ಲೈಫಲ್ಲಿ? ಹೆಂಗೆ ಬ್ಯುಸಿ ಇದ್ದೀರಾ? ಬ್ಯುಸಿ ಇನ್ ದ ಸೆನ್ಸ್ ಈಗ ಸ್ವಲ್ಪ ಈಗ ಒಂದು ಪಾಸ್ಟ್ 6 ಮಂತ್ಸಿಂದ ಮೈ ಸೆಲ್ಫ್ ಸೀರಿಯಲ್ಲು ಮಾಡ್ತಾ, ಹಾಗೆ ಒಂದಷ್ಟು ಹೊರಗಡೆ ಕಾರ್ಯಕ್ರಮಗಳನ್ನ ಮಾಡ್ತಾ, ಒಂದಷ್ಟು ರಂಗಭೂಮಿ ನಾಟಕಗಳನ್ನೂ ಕೂಡ ಮಾಡ್ಕೊಳ್ತಾ, ಸೊ ಎಲ್ಲದರಲ್ಲೂ ಒಂದಲ್ಲ ಒಂದು ರೀತಿ ಬ್ಯುಸಿ ಇಟ್ಕೊಂಡಿದ್ದೀನಿ ನಾನು. ಆಫ್ಟರ್ ಮ್ಯಾರೇಜ್ ಏನೂ ಚೇಂಜ್ ಆಗಲ್ಲ. ಹೌದು. ಆದರೆ ಮಗು ಅಂದಮೇಲೆ ಲೈಫು ತುಂಬ ಚೇಂಜ್ ಆಗ್ಬೇಕು. ಸೊ ಆ ಬದಲಾವಣೆ ಬಗ್ಗೆ ಒಂದಷ್ಟು ಹೇಳ್ಬೋದಾ? ಖಂಡಿತವಾಗ್ಲು. ಯಾಕೆ ಅಂದರೆ ಫಸ್ಟ್ ಚೇಂಜಸ್ ಎಲ್ಲಿಂದ ಆಗತ್ತೆ ಅಂದರೆ ನಮ್ಮ ವಾರ್ಡ್ರೋಬಿಂದ. ಸೊ ಮುಂಚೆ ಎಲ್ಲ ಹೇಗೆ ಏನೊಂದು ಅಂಗಡಿ ನೋಡಲಿ, ಯಾವುದಾದ್ರೂ ಒಂದು ಮಾಲ್ ನೋಡಲಿ, ಈ ಟಾಪ್ ಸಖತ್ತಾಗಿದೆ, ಈ ಸ್ಯಾರಿ ಸಖತ್ತಾಗಿದೆ, ಹಂಗೆ ನೋಡ್ತೀವಿ. ಈಗ ಆಫ್ಟರ್ ಮಗು ನನ್ನ ಮಗುಗೆ ಈ ಫ್ರಾಕ್ ಚೆನ್ನಾಗಿ ಕಾಣುತ್ತೆ, ನನ್ನ ಮಗು ಪುಟಾಣಿ ಲಂಗ ಬ್ಲೌಸ್ ಚೆನ್ನಾಗಿ ಕಾಣುತ್ತೆ, ನನ್ನ ಮಗುಗೆ ಈ ಶೂ ಚೆನ್ನಾಗಿ ಕಾಣುತ್ತೆ, ಅಯ್ಯೋ ಅದಕ್ಕೆ ಪುಟಾಣಿ ಹೇರ್ ಬ್ಯಾಂಡ್ ಚೆನ್ನಾಗಿ ಕಾಣುತ್ತೆ. ಸರಿ, ಯು ವಿಲ್ ಟೋಟಲಿ ಚೇಂಜ್ ಯುವರ್ ವಾರ್ಡ್ರೋಬ್ಸ್. ಸೊ ನೀವು ಬಟ್ಟೆಗಳನ್ನ ಎತ್ತಿಟ್ಕೊಳ್ಳೋದನ್ನ ಬಿಟ್ಟು ಈಗ ಮಗುಗೆ ಬಟ್ಟೆ ಜೋಡಿಸ್ತಾ ಹೋಗ್ತೀರಾ ನೀವು. ಸೊ ಅವ್ರ ಕಬೋರ್ಡ್ನ ಅರೇಂಜ್ ಮಾಡ್ತಾ ಹೋಗ್ತೀರಾ ನೀವು. ಲೈಕ್ ಹೆಣ್ಣು ಮಗು ಅಂತಂದ್ರೂ ಅದರಲ್ಲೂ ಅವಳನ್ನ ಒಂದು ಡ್ರೆಸ್ಅಪ್ ಮಾಡೋದೇ ಒಂದು ಖುಷಿ ನಮಗೆ, ಅದೇ ಒಂದು ಸಂಭ್ರಮ. ಸೊ ಹಾಗಾಗಿ ಲೈಫ್ ಆ ಥರ ಸ್ಟಾರ್ಟ್ ವಾರ್ಡ್ರೋಬಿಂದ ಚೇಂಜ್ ಹಾಕೋ ಅಂತ ಬಂದಿದೆ. ಸೊ ಇನ್ನೂ ಲಾಟ್ ಮೋರ್ ಚೇಂಜಸ್ ಟು ಗೋ ಆನ್.
ಬಟ್ ಕೆಲಸದಲ್ಲಿ ಏನೆಲ್ಲ ಚೇಂಜ್ ಆಯ್ತು ಕೆಲಸದಲ್ಲಿ ಅಂತ ಅಂದರೆ ಇಟ್ ಈಸ್ ರಿಯಲಿ ಇಂಪಾಸಿಬಲ್ ಮಗುನ ಮನೇಲಿ ಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಹೋಗೋದು. ಆ ಅಟ್ಯಾಚ್ಮೆಂಟ್ ಇರುತ್ತೆ. ತುಂಬ ಜನ ಹೆಂಗೆ ಹೇಳ್ತಾರೆ ಅಂತಂದರೆ ಎಳೆ ಮಗುನ ಬಿಟ್ಬಿಟ್ಟು ಏನು ಅವ್ರಿಗೇನು ಮನೇಲಿದ್ದಾರೆ ಬಿಡು, ನೋಡ್ಕೊಳ್ಳೋರಿದ್ದಾರೆ ಬಿಡು, ಅದಕ್ಕೆ ಬರ್ತಾಳೆ ಆರಾಮಾಗಿ ಅಂತ. ಬಟ್ ನಮ್ಮ ಒಳಗಡೆ ನಾವೇನು ತಿಂತಾ ಇದ್ದೀವಿ ನಮಗೆ ಗೊತ್ತು, ನಾವೇನು ಪೇಯ್ನ್ ಸಫರ್ ಮಾಡ್ತಾ ಇರ್ತೀವಿ ನಮಗೆ ಗೊತ್ತು. ಪ್ರತಿ ಸತಿನೂ ನಮಗೆ ಅವಳ ಮಾತು ಕೇಳ್ಚೆ ನಾನು ಅವಳ ಜೊತೆ ಇಲ್ವಲ್ಲ, ಈ ಒಂದಷ್ಟು ಟೈಮ್ಗಳನ್ನ ಅವಳ ಜೊತೆಗೆ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದೊಂದು ಅದಂತೂ ನನ್ನ ಲೈಫಲ್ಲಿ ನನಗೆ ಆ ದುಃಖ ಯಾವಾಗಲೂ ಇರುತ್ತೆ, ನನಗೆ ಆ ಬೇಜಾರು ಯಾವಾಗಲೂ ಇರುತ್ತೆ. ಈ ಟೈಮ್ ಸ್ಪ್ಯಾನ್ನ ಅವಳ ಜೊತೆಗೆ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಅಂತ ಹೇಳಿ. ಬಟ್ ಅಟ್ ದ ಸೇಮ್ ಟೈಮ್ ಅವಳ ಫ್ಯೂಚರ್ನ ತುಂಬ ಸೆಕ್ಯೂರ್ಡಾಗಿ ಇಡಬೇಕು ನಾವು. ಮುಂದಕ್ಕೆ ಅವಳು ಏನೇ ಕೇಳಿದ್ರು ನಮ್ಮ ಕೈಯಲ್ಲಿ ಆಗಲ್ಲ ಅಥವಾ ನಾವಿಲ್ಲ ಅಂತ ಹೇಳಬಾರ್ದು. ನಾವಿದ್ರೂ ಇಲ್ಲದೇ ಇದ್ರೂ ಅವಳ ಲೈಫಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು. ಅವಳು ಕಾನ್ಫಿಡೆಂಟಾಗೆ ಬದುಕಬೇಕು, ಅವಳು ಚೆನ್ನಾಗಿ ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ, ಅದು ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಇನ್ನು ಮತ್ತೆ ಅಷ್ಟು ಕಷ್ಟಪಟ್ಟು ಕೆಲಸ ದುಡಿಮೆ ಮಾಡ್ತಾ ಇದ್ದೀವಿ ಅಷ್ಟೇ. ನಿಜ, ಎಲ್ಲರೂ ಮಾಡೋದು ನೋಡಿ ಮಕ್ಕಳಿಗೋಸ್ಕರನೇ. ಸೊ ಅದಿವಾಗ ಅದು ಹಿಸ್ಟ್ರಿ ರಿಪೀಟ್ಸ್ ಅನ್ನಂಗೆ ನಮಗೋಸ್ಕರ ನಮ್ಮ ತಂದೆ ತಾಯಿ ಮಾಡಿರ್ತಾರೆ, ನಾವು ನಮ್ಮ ಮಕ್ಳಿಗೆ. ಆ್ಯಕ್ಚುಲಿ ಎಲ್ಲರಿಗೂ ಈ ಮಾತು ಅರ್ಥ ಆಗಿರುತ್ತೆ ಅನ್ಸುತ್ತೆ. ಒಂದಲ್ಲ ಒಬ್ರು ಹೇಳೇ ಇರ್ತಾರೆ ಇದನ್ನ, ಇವಾಗ ಗೊತ್ತಾಗಲ್ಲ, ನೀನ್ ಮದ್ವೆಯಾಗಿ ನಿನಗೊಂದು ಮಗು ಆಗತ್ತಲ್ಲ ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದು ನಂಗೆ ಲಿಟ್ರಲಿ ಇವಾಗ ಗೊತ್ತಾಗ್ತಿದೆ, ಹೌ ಅ ಮದರ್ ಫೀಲ್ಸ್ ಫಾರ್ ಅ ಚೈಲ್ಡ್ ಅಂತ. ಅದು ನನಗೆ ಈಗ ಲಿಟ್ರಲಿ ಗೊತ್ತಾಗ್ತಾ ಇದೆ. ಹೆಂಗಿದಾಳು ಮಗಳು ನಿಮ್ಮ ಥರನೇನಾ? ಬೆಂಕಿ ಚಿನ್ಕುರುಳಿ ಆದ್ರೂ ಸ್ವಲ್ಪ ಗದರಿದ್ರೆ ಕಡಿಮೆ ಆಗ್ತಾಳೆ ಅನ್ಸುತ್ತೆ. ಇದಂತೂ ಸಿಕ್ಕಾಪಟ್ಟೆ ಬಜಾರಿ. ಆಮೇಲೆ ಅವಳದೇ ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜು, ಅದು ಅರ್ಥವೇ ಆಗಲ್ಲ ನಮ್ಗೆ ಯಾರಿಗೂ. ಒಬ್ಬಳೆ ಸುಮ್ಮನೆ ಮಾತಾಡ್ಕೊಂಡಿರ್ತಾಳೆ, ವಜ ಅಂತ ಇರ್ತಾಳೆ. ನಾವು ಹ್ಞೂ ಹೌದು ಹಂಗ ಹಾಂ ಅದೆಲ್ಲ ರಿಪ್ಲೈ ಮಾಡ್ತಾ ಇರ್ಬೇಕು ಅವಳಿಗೆ. ಅವಳು ಸುಮ್ಮನೆ ಒಂದು ಸ್ಟೋರಿ ಹೇಳ್ತಾ ಹೋಗ್ತಿರ್ತಾಳೆ ಅಷ್ಟೇ. ನಾನು ಅವಳಂಗೆ ಮಾತಾಡೋಕೆ ಪಟ್ಟಂತ ಫೋನ್ ಎಲ್ಲಿರುತ್ತೋ ಅದನ್ನೆಲ್ಲ ತೊಗೊಂಡು ರೆಕಾರ್ಡ್ ಮಾಡ್ಕೋತಾ ಇರ್ತೀನಿ. ನಾನು ಶೂಟಿಂಗ್ ಜಾಗದಲ್ಲಿ ಯಾವಾಗಲಾದ್ರೂ ಶಾರ್ಟ್ ಮುಗಿದ ತಕ್ಷಣ ಹೋಗಿ ಫೋನಲ್ಲಿ ಹೋಗ್ಬಿಟ್ಟು ಹೆಂಗೆ ಮಾತಾಡ್ತಿದ್ದಾಳಲ್ವ ಅದು ನೋಡ್ಕೊಂಡು ಕೂತ್ಕೋತೀನಿ ನಾನು. ಎಷ್ಟು ಇವಾಗ ಅವಳಿಗೆ? 1.5 ವರ್ಷ. ಇದು ಮತ್ತೆ ಪಟಾಕಿನೇ ಸಿಡಿತಾ ಇರುತ್ತೆ ಅಲ್ಲಿ. ನಮ್ಮ ಅತ್ತೆ ಅಂತೂ ಹೆಂಗೆ ಹೇಳ್ತಾರೆ ಅಂದರೆ, ಇವಳು ಇಷ್ಟು ರಫ್ ಆ್ಯಂಡ್ ಟಫ್ ಆಗಿದ್ದಾಳೆ, ಇವಳು ಯಪ್ಪ ದೇವ್ರೆ, ಇವಳು ಹೆಂಗೆ ಅಂತಂದರೆ ಆ ಕಡೆ ಪೂರ್ತಿ ಅವ್ರ ಅಮ್ಮನ ಥರನೂ ಇಲ್ಲ, ಅವ್ರ ಅಪ್ಪನ ಥರನೂ ಇಬ್ಬರು ಮಿಕ್ಸ್ ಆಗಿ ಫುಲ್ ರಾವ್ ಥರ ಇದ್ದಾಳೆ ಇವಳು ಅಂತ ಹಂಗೆ ರೇಗಿಸ್ತಿರ್ತಾರೆ. ಮೋಸ್ಟ್ಲಿ ಅವಳು ಇನ್ನೊಂದು 1-2 ವರ್ಷ ಅನ್ನೋಷ್ಟೊಳಗೆ ನಿಮ್ಮ ಸ್ಟೇಜ್ಗೆ ಬಂದ್ಬಿಡ್ತಾಳೆ ಗ್ಯಾರಂಟಿ. ಅವ್ರ ಅಪ್ಪನ್ನು ಮೋಸ್ಟ್ಲಿ ಅವಳು ತರಾಟೆಗೆ ತಗೋಬಿಡ್ತಾರೆ. ಈಗ ನಿಮ್ಮಮ್ಮ ಅದನ್ನ ನೋಡಿದಾಗ ನಿಮಗೆ ಕಂಪೇರ್ ಮಾಡ್ತಾರಾ? ಮಾಡ್ತಾರೆ. ಅಯ್ಯೋ ಅವಳು ಹಿಂಗೆ ಇದ್ಲು, ಅವಳು ಹಿಂಗೆ ಆಡ್ತಿದ್ಲು, ನಮ್ಮ ಮನೇಲಿ ಬೇಗ ಮಾತು ಕಲ್ತಿದ್ದೆ ಅವಳು, ಇಷ್ಟೇ ಬಜಾರಿ ಥರ ಇದ್ದಿದ್ದು, ಇಷ್ಟೇ ಬಹಳ ತುಂಟಿ ಅಂದರೆ ಬಹಳ ತುಂಟಿ. ತಿರ್ಗಾಸತಿಗೆ ಟಿ ವಿ ಹೊಡೆದಾಕ್ಬಿಟ್ಟಿರ್ತಾಳೆ, ಇಲ್ಲ ಟೀಪೆ ಹೊಡೆದಾಕ್ಬಿಟ್ಟಿರ್ತಾಳೆ. ಅವಳ ಕೈಯಲ್ಲಿ ಏನು ಆಯುಧಗಳು ಸಿಗ್ತಾವೋ ಅನ್ನೋದು ಭಯ ನಮ್ಗೆ. ಆಮೇಲೆ ಎಲ್ಲ ಹುಡುಕಿ ತರ್ತಾಳೆ ಅನ್ನೋದು ಗೊತ್ತಿಲ್ಲ ನಮಗೆ. ಎಲ್ಲ ಒಟ್ಟಿನಲ್ಲಿ ಆ ಥರ ಅಷ್ಟು ಟೆರಿಫೈಡ್ ಕಿಟ್ಟದು. ದೇವ್ರೆ, ನಾನು ಮತ್ತೆ ಹೆಂಗೆ ಸಂಭಾಳಿಸ್ತಿರ್ಬೋದು ಇವಳು ನಮ್ಮ ಮನೇಲಿ ಅಂತ ನಾನು ಅನ್ಕೋತಾ ಇರ್ತೀನಿ. ಮತ್ತೆ ನಿನ್ನ ಮಗಳು ಮಲ್ಕೊಂಡ್ರೆ ಅವಾಗ ನನಗೆ ಮನೆ ಸ್ವರ್ಗ. ಸೈಲೆಂಟ್. ಅವಳು ಮಲ್ಗಿರೋ ಗ್ಯಾಪಲ್ಲ ಮತ್ತೆ ಕೆಲಸ ಮಾಡ್ಕೋತಾರಂತೆ ಮನೆದೆಲ್ಲ ಏನೋ ಇದೆ ಹಂಗೆ ಹೇಳ್ತಿದ್ರು. ಒಂದು ದಿನ ನಿನ್ನ ಮಗಳನ್ನ ಸಂಭಾಳಿಸು, ನಿನಗೆ ಗೊತ್ತಾಗುತ್ತೆ ಏನು ಕಷ್ಟ ಅಲ್ಲ. ಅಪ್ಪ ರಿಯಲಿ ಶಿ ಇಸ್ ವೆರಿ ಗ್ರೇಟ್. ಅವರು ನನ್ನ ಮಗಳನ್ನ ಆ ಥರ ಹೈಪರ್ ಆ್ಯಕ್ಟಿವ್ ಕಿಡ್ನ ಅವ್ರು ನೋಡ್ಕೊಳ್ತಾ ಇದ್ದಾರೆ, ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ಅವಳ ಮಗುಗೋಸ್ಕರ ದುಡಿತಾ ಇದ್ದಾಳೆ, ಶಿ ಇಸ್ ಲೈಕ್ ಲಿವಿಂಗ್ ಫಾರ್ ಫ್ಯಾಮಿಲಿ ಅಂತ ಅಷ್ಟೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ. ಸೊ ಲೈಕ್ ಐ ಆಮ್ ಬ್ಲೆಸ್ಡ್ ನಿಜವಾಗ್ಲೂ. ಸೊ ನೀವು ಬಜಾರಿ ಆಗಿದ್ದಾಗಿಂದ ಒಂದಷ್ಟು ವಿಷಯಗಳನ್ನ ನೆನಪಿಸ್ಕೋಬೋದಾ? ಮೂಲತಃ ನೀವು ಹುಬ್ಳಿಯವರು ಅಂತ ನಂಗೆ ಗೊತ್ತು. ಹೌದು, ನನ್ನ ತಂದೆದು ಹುಬ್ಳಿ, ಬಟ್ ನನ್ನ ತಾಯಿದು ಹಾಸನ್. ಬಟ್ ನಾ ಹುಟ್ಟಿದ ಹಾಸನಲ್ಲೇನೆ. ಹಾಸನ್ ಹತ್ರ ಕಟ್ಟಾಯ ಅಂತ ಒಂದು ಊರು, ಇಲ್ಲಿ ಒಳಗಡೆ 3 ಕಿಲೋಮೀಟರ್ ಒಳಗೆ ಹೋಗ್ಬೇಕು ಅಲ್ಲಿ. ಸೊ ನಾನು ಹುಟ್ಟಿದ್ದಲ್ಲಿ. ಬಟ್ ಯಾವಾಗಲೂ ಯೂಶ್ವಲಿ ನಮ್ಮ ತಂದೆ ಇದೆ ಊರ ಕನ್ಸಿಡರ್ ಮಾಡೋದ್ರಿಂದ, ಸೊ ಹುಬ್ಳಿ ಈಸ್ ಫಾದರ್ಸ್ ನೇಟಿವ್ ಆಗಿರೋದ್ರಿಂದ ನಾವೆಲ್ಲ ಹುಬ್ಳಿ ಅಂತಲೇ ಉತ್ತರ ಕರ್ನಾಟಕ ಅಂತಲೇ ನಾವು ಫಿಕ್ಸ್ ಆಗಿರೋದು. ಆ್ಯಂಡ್ ಮನೇಲೂ ಅಷ್ಟೇ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡೋದು. ಅಮ್ಮನ ಸೈಡವರೆಲ್ಲ ಅವ್ರ ಕಡೆ ಅವ್ರ ಭಾಷೆ ಮಾತಾಡ್ತಿರ್ತಾರೆ. ಉತ್ತರ ಕರ್ನಾಟಕ ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಕಾಕಗಳೆಲ್ಲ ಅವ್ರ ಭಾಷೆಗಳೇನಿದೆ ಅದನ್ನ ಮಾತಾಡ್ತಿರ್ತಾರೆ. ಸೊ ಹಾಗಾಗಿ ಎರಡೂ ಕಡೆನೂ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇದೆ. ಹೆಂಗಿದೆ ಅಂದ್ರೆ ಕರ್ನಾಟಕನೇ ನಿಮ್ದು ನಂಗಿದೆ. ಲಿಟ್ರಲಿ ನಮ್ಮ ಮನೆ ಹಂಗೆ ಇರೋದು. ಲಿಟ್ರಲಿ ಮಂಗಳೂರವರು ಇದ್ದಾರೆ ನಮ್ಮ ಮನೇಲಿ, ಕೊಡಗುದವರು ಇದ್ದಾರೆ, ಆಮೇಲೆ ಈಗ ಮಂಡ್ಯ, ಫ್ರಮ್ ಮೈ ಹಸ್ಬೆಂಡ್ ಇಸ್ ಫ್ರಮ್ ಮಂಡ್ಯ. ಸೊ ಲೈಕ್ ನಂದು ಹೆಂಗೆ ನಾನು ಸುತ್ತಮುತ್ತ ಇರೋ ನನಗೊಂದು ಮಿನಿ ಕರ್ನಾಟಕ ಫೀಲ್ ಕೊಡ್ತಾರೆ. ಈಗ ಇಲ್ಲೇ ಮೊನ್ನೆ ಮಂಡ್ಯಗೂ ನಮ್ಮ ಮಂಡ್ಯ ಅಂತ ನಾನು ಏಮ್ಮ ಇಲ್ಲ ಹಾಸನ ನಮ್ಮ ಹಾಸನ ಹಾಗೆ ಎಲ್ಲ ನಮ್ದು ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಆ ತರ ಫೀಲ್ ಬಂದ್ಬಿಟ್ಟಿದೆ. ಅದಕ್ಕೂ ಏನೋ ನಿಮ್ಗೆ ಅಷ್ಟು ಚೆನ್ನಾಗಿ 8 ಕನ್ನಡಗಳನ್ನ ಮಾತಾಡಕ್ ಸಾಧ್ಯ ಆಗಿರೋದಲ್ವಾ? ನನಗೆ ಅದನ್ನ ಕೇಳಕ್ಕೆ ಖುಷಿ. ಗೊತ್ತಾ,
ನಮಗೆ ಫ್ರೆಂಡ್ ಸರ್ಕಲಲ್ಲಿ ಈ ಥರದ್ದು ಒಂದು ಕ್ಯಾರೆಕ್ಟರ್ ಇದ್ದು ಬಿಟ್ರೆ ಏನು ಟೆನ್ಯೂರ್ ಇರುತ್ತಲ್ಲ ನಮ್ಮ ಜರ್ನಿ ಸ್ಕೂಲು ಕಾಲೇಜು ಅದು ಸ್ವರ್ಗ ಆಗ್ಬಿಡುತ್ತೆ. ಯಾಕಂದರೆ ಫ್ರೆಂಡ್ ಸರ್ಕಲ್ ಹಂಗಿರಬೇಕು. ನಿಜವಾಗ್ಲೂ ನೀವು ಆ ಟೈಮಲ್ಲೂ ನಿಮ್ಮ ಗ್ಯಾಂಗು ನೀವು ಎಲ್ಲ ಹಿಂಗೇನಾರು ಇತ್ತಾ ಆರಾಮಾಗಿ ಇದ್ವಿ. ಇಷ್ಟೇ ಬಜಾರಿ ಆಗಿದ್ದೆ, ಇಷ್ಟೇ ಬೋಲ್ಡ್ ಆಗಿದ್ದೆ. ಬಟ್ ಲೈಟಾಗಿ ಒಂದು ಪುಕ್ಲಿ ಇದ್ದೆ. ಏನಂದ್ರೆ ನಂಗೆ ಬಂಕ್ ಹಾಕಕ್ ಭಯ ಆಗೋದು. ಹೊಡ್ಸ್ಕೊಬಿಡ್ತೀನಿ. ತಗೋ ಹೊಡೀರಿ ಸರ್, ನಾಯಿ ಹೊಡ್ದಂಗೆ ಹೊಡೀರಿ, ತಗೋ ಕಪಾಳ ಕೊಡ್ತೀರಾ, ಹೊಡ್ಸ್ಕೊಬಿಡ್ತೀನಿ. ಬಂಕ್ ಹಾಕಲ್ಲ. ಯಾರಾದ್ರೂ ಪೇರೆಂಟ್ಸ್ ಅಂತ ಭಯ, ಅಪ್ಪ ಅಮ್ಮನ ಭಯ. ಕಾಲ್ ಯುವರ್ ಪೇರೆಂಟ್ಸ್ ಅಂತ. ಆಮೇಲೆ ನಮ್ಮ ಅಪ್ಪನೋ ಹಿಟ್ಲರ್ನ ಇನ್ನೊಂದು ಅವತಾರ, ಪುನರ್ಜನ್ಮನೇ ಅದು. ನಮ್ಮನೇಲಿ ಇದನ್ನ ಬಂದು ನೋಡಿ ಚಿಕ್ಕ ಮಿಸ್ಟೇಕ್ ಏನಾರ ಮಾಡಿದ್ ನಮ್ಮ ಅಪ್ಪನ್ ಗೊತ್ತಾಗಬೇಕು. ನಮ್ಮ ಅಪ್ಪ ಬರ್ತಾ ಇದ್ದಂಗೆನೆ ಆ ಕೋಪ ರೋಷ ವೇಷ ಎಲ್ಲ ತಗೊಂಡ್ಬರ್ತಾ ಇರ್ತಾರೆ ಗಾಡಿಲಿ. ಏನ್ ಮಾಡಿದ್ಲು ಅವಳು, ಏನ್ ಇದ್ ಮಾಡ ಹಂಗ್ ನಾನು ಅಯ್ಯೋ ಯಾಕೆ ನಮ್ಮ ಅಪ್ಪನ ಕರಿತೀರ ಸ್ಕೂಲ್ಗೆ. ನಮ್ಮ ಅಮ್ಮ ಅಂತೂ ಶಿ ಇಸ್ ವೆರಿ ಕ್ಯಾಶುವಲ್, ಏನ್ ಜಾಸ್ತಿ ಇಲ್ಲ, ಹಿಂಗ್ ಜುಟ್ಟಿಂಗ್ ಇಟ್ಕೊಂಡು ಹಿಂಗ್ ಟೇಬಲ್ ಮೇಲೆ ಹಿಂಗ್ ಕುಟ್ಟೆ ಎತ್ತು ತರ. ನಾನು ಅಷ್ಟೇ ವರ್ಸ್ಟ್ ಆಗಿದ್ದೆ. ಐ ವಾಸ್ ಲೈಕ್ ಅಷ್ಟೇ ತರಲೆ ಕಿತಾಪತಿ ಮಾಡ್ತಾ ಇದ್ದೆ. ಅವ್ರಿಗೆ ಪೇಷನ್ಸೇ ಇರಲಿಲ್ಲ. ನಾನು ಏನೋ ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳೋ, ಪೇಷನ್ಸೇ ಇರಲಿಲ್ಲ. ನಿಮ್ಮ ಮಿಸ್ಸು ಕಂಪ್ಲೇಂಟ್ ಮಾಡೋರು ಅಷ್ಟೇ, ಡಿಜ್ಗ ಟೀಚರ್ಸ್ಗಳೇ ಏನು ಹಿಂಗೆ ಒಂದು ನಿಮಿಷ ಸರ್ ಇರಿ, ಒಂದು ನಿಮಿಷ ಇರಿ ಅಂತ ಟೀಚರ್ಸ್ಗಳು ಹೇಳೋವರೆಗೂ ನಮ್ಮ ಅಪ್ಪ ಬಿಡ್ತಿರ್ಲಿಲ್ಲ. ಹಂಗೆ ನನಗೂ ನನ್ನ ತಮ್ಮ ಹಂಗೆ ಬ್ಯಾಂಡ್ ಬಜಾ ಭಾರತ್ ಮಾಡ್ಬಿಡೋರು. ಆ ಭಯಕ್ಕೆ ಅರ್ಧ ನಂಗೆ ಬಂಕ್ ಹಾಕಕ್ ಭಯ ಆಗೋದು. ಆಮೇಲೆ ನಮ್ಮ ಅಪ್ಪನ ಹತ್ರ TVS ಗಾಡಿ ಇತ್ತು. ಒಂದು ಕೆಟ್ಟ ಶಬ್ದ ಬರೋದು, ಅಪ್ಪ ಬಂದ್ರು ಅಂತ ಗೊತ್ತಾಗ್ಬಿಡೋದು. ಎಲ್ಲ TVS ಗಾಡಿ ಕಂಡ್ರು ಓಡಾಗ ಹೊತ್ಕೊಬಿಡುವೆ ಕಾರಿಂದಗಡೆ. ನಾನು ಎಲ್ಲ ಅಪ್ಪ ಗೊತ್ತಾವನೋ ಏನೋ ಅಂತ ಆ ಥರ ಅಷ್ಟು ಭಯ ಇತ್ತು ನಮ್ಗೆ. ಹಂಗಾಗಿ ನಾವೇನಾರು ಕಿತಾಪತಿ ಮಾಡ್ಬಿಟ್ರೆ ನಮ್ಮ ಅಪ್ಪನ ಕರೆಸ್ಬಿಡ್ತಾರೆ ಏನಾದ್ರು ಕಾಲೇಜ್ಗೆ ಸ್ಕೂಲ್ಗೆ. ಆಮೇಲೆ ಯಾಕೆ ಬೇಕು ಎಲ್ಲರ ಎದುರು ಓಡಿಸ್ಕೊಳ್ಳೋದು, ಏನು ಓಡಿಸ್ಕೊಳ್ಳಿದ್ರು ಮನೇಲಿ ಓಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಬಂಕ್. ಎಲ್ಲರ ಎದುರಿಗೂ ಬೇಡ, ಹೆಂಗೋ ಆಗತ್ತಾಗುತ್ತೆ. ಮರ್ಯಾದೆ ಆಲ್ರೆಡಿ ಹೋಗ್ಬಿಟ್ಟಿದೆ ಮನೇಲಿ. ಫ್ರೆಂಡ್ಸ್ ಹತ್ರ ಏನೋ ಒಂದು ಬಿಲ್ಡಪ್ ಕೊಡ್ಕೊಂಡಿರ್ತೀವಿ, ಅದಕ್ಕೂ ಮಣ್ಣಾಕಬಿಟ್ಟು ನಾಳೆ ಕಿಮ್ಮತ್ತೆ ಇಲ್ಲದಂಗೆ ಮಾಡ್ಬಿಡ್ತಾರೆ ಬೇಡ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಇಲ್ಲ ಬೇಡ, ನಾನು ಬಂಕ್ ಹಾಕಲ್ಲ, ನೀವು ನಮ್ಮ ಪೇರೆಂಟ್ಸ್ನ ಕರಿಬೇಡಿ. ಇಷ್ಟು ಒಳ್ಳೆ ಸ್ಟೂಡೆಂಟು, ಏನು ಕತೆ. ಅಯ್ಯೋ ಪಾಪ. ಈಗ ಹಂಗಾರೆ ಅಪ್ಪ ಅಮ್ಮ ಈ ಲೆವೆಲ್ಗೆ ನಿಮಗೆ ಸ್ಟ್ರಿಕ್ಟ್ ಆಗಿಟ್ಟಾಗ ಒಬ್ರು ಯಾರು ಪ್ರೊಟೆಕ್ಷನಿಗೆ ಬೇಕಲ್ಲ, ಯಾರು ಇರ್ತಿದ್ರು? ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇರ್ತಿದ್ರು. ಹಿಂಗಿರ್ಬೇಕಲ್ಲ, ಯಾರು ಒಬ್ರು ಇರ್ತಾರೆ ನನಗೆ ಗೊತ್ತಾ. ಹೌದು, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇರೋರು. ಅವರಂತೂ ಹೆಂಗೆ ಎಷ್ಟೋ ಸರಿ ನನಗೆ ಬೀಳೋದು ಅವ್ರಿಗೆ ಬಿದ್ದುಬಿಟ್ಟಿದೆ ಏಟು. ನಮ್ಮನ್ನೆಲ್ಲ ಬಿಡಿಸ್ಕೊಳಕ್ ಬಂದು ಬೆಲ್ಟಲ್ಲಿ ಅವರೆಲ್ಲ ಅಯ್ಯೋ ನಾವೇ ತಡ್ಕೊಳಕ್ಕಾಗಲ್ಲ, ಮಕ್ಳಿಗೆ ತಡ್ಕೊತಾ ಹೋದ್ ಹಂಗೆಲ್ಲ ಅಂದ್ಬಿಟ್ಟಿದ್ರು. ಆಮೇಲೆ ಒಂದ್ಸತಿ ನಮ್ಮಪ್ಪ ನಮ್ಮನ್ನ ಉಳ್ಳಾಡ್ಸ್ಕೊಂಡೆಲ್ಲ ಹೊಡಿಬೇಕಾದ್ರೆ ನಮ್ಮ ಚಿಕ್ಕಮ್ಮ ಬಿಡಿಸ್ಕೊಳಕ್ ಬಂದು ಬೆಲ್ಟಲ್ಲಿ ಒಂದ್ಬಿಟ್ಟು ಅವರು ಹಂಗಾರ ಹೊಡ್ಕೊಂಡು ಸಾಯಪ್ಪ ಅಂತ ನಮ್ಮನ್ನು ಬಿಟ್ಬಿಟ್ಟು ಹೊಟ್ಟಾದ್ರು. ಅವ್ರು ಬಿಡಿಸ್ಲೇ ಇಲ್ಲ. ನಾನು ಒಂದೇಟಿಗೆ ಹಿಂಗೆ ನಾನು ಎಷ್ಟೆಟ್ಟು ತಿಂದಿದ್ದೀನಿ ನೀನೇ ಅಂತೀನಿ ಆ ಥರ. ಹಾಗೆ ಆಮೇಲೆ ಹೊಡೆದಿದ್ದೆಲ್ಲ ಆದಮೇಲೆ ನಮ್ಮನ್ನೆಲ್ಲ ಸಮಾಧಾನ ಮಾಡುವಾಗ ಅವಾಗ ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ಏನು ಬಾವ ಹಂಗೆ ಹೊಡಿತೀರಾ, ದೊಡ್ಡವ್ರು ನಾವೇ ತಡ್ಕೊಳ್ಳಲ್ಲ, ಮಕ್ಳವೆ ಹೆಂಗೆ ತಡ್ಕೋಬೇಕು, ಹಂಗೆಲ್ಲ ಹೊಡಿಬೇಡಿ, ಒಳ್ಳೆ ಮತ್ತಲ್ಲಿ ಬುದ್ಧಿ ಮತ್ತೆ ಹೇಳಿ ಹಂಗೆ ಹಿಂಗೆ ಅಂತ ಹಂಗೆ ಹೇಳೋರು. ಆ ಥರ ಹೊಡೆಯೋರು ನಮಗೆ. ಬಟ್ ನಮ್ಮ ಪ್ರೊಟೆಕ್ಷನ್ ಆಮೇಲೆ ನಾವು ಮೋಸ್ಟ್ ಆಫ್ ಟೈಮ್ ನಮ್ಮ ಚಿಕ್ಕಪ್ಪ ಜೊತೆಗೆ ಇರ್ತಿದ್ವಿ. ನಮ್ಮ ಸ್ಕೂಲಲ್ಲಿ ಹಿಂಗಾಯ್ತು, ನಮ್ಮ ಸ್ಕೂಲಲ್ಲಿ ಹಂಗಾಯ್ತು. ಈ ಸ್ಕೂಲಲ್ಲಿ ಆನ್ಯುವಲ್ ಡೇಗಳು ಅದೆಲ್ಲ ಒಂದು ಮಿಸ್ ಮಾಡ್ತಿರ್ಲಿಲ್ಲ. ಬೈಸ್ಕೊಂಡು ಹೊಡ್ಸ್ಕೊಂಡಾದ್ರೂ ಹೋಗ್ಬಿಡ್ತಿದ್ದೆ. ನಮ್ಮಮ್ಮ ಹೇಳೋರು ಸೇರ್ಕೋಬೇಡ, ನಂಗೆ ಈ ವಾಲೆ ಸರ ಬಟ್ಟೆ ಜೋಡ್ಸಕ್ಕಾಗಲ್ಲ, ದಯವಿಟ್ಟು ಸೇರ್ಕೋಬೇಡ ಪ್ಲೀಸ್ ವರ್ಷಕ್ಕೆ ಒಂದೇ ಸತಿ ಬರೋದು ಪ್ಲೀಸ್ ಅಂತ ಹೋಗಿ ಸೇರ್ಕೊಂಬಿಡುವೆ. ನಮ್ಮಮ್ಮ ಈ ಹುಡುಗಿದು ಏನು ಕಷ್ಟ ಆಗೋರು, ನಾನು ಎಲ್ಲಿಂದ ತರಲಿ ಗುರು ನೋಡೋವರೆಗೂ ನೋಡ್ಬಿಟ್ಟು ಅವರೇ ಒಂದು ಸಪ್ರೇಟ್ ಡಬ್ಬ ಎತ್ತಿಟ್ಬಿಟ್ರು. ಎಲ್ಲ ಡ್ಯಾನ್ಸ್ಗೂ ಎಲ್ಲ ನಾಟಕಕ್ಕೂ ಅದೇ ಕಾಸ್ಟ್ಯೂಮ್, ಅದೇ ಜ್ಯುವೆಲ್ರಿ, ಅದೇ ಬಳೆ, ಅದೇ ಮೆಹಂದಿ ಅಲ್ತಾ ಏನು ಹೇಳ್ತಾರೆ ಅದೇ, ಅಷ್ಟೇ ಎಲ್ಲ ಅಷ್ಟೇ. ಚೂಡಿದಾರ್ ಬೇಕಾದ್ರೆ ಚೂಡಿದಾರ್ ಹಾಕೋ, ಲಂಗ ಬ್ಲೌಸ್ ಲಂಗ ಬ್ಲೌಸ್. ನೀವು ನಂಬ್ತೀರಾ, ಒಂದೇ ಲಂಗ ಬ್ಲೌಸ್ ನಾನು 5 ವರ್ಷ ಹಾಕಿದ್ದೀನಿ. ಒಂದೇ ಲಂಗ ಬ್ಲೌಸ್ನ 5 ವರ್ಷ ಹಾಕಿದ್ದೀನಿ, ಒಂದೇ ಪ್ರೇಯರ್ ಸಾಂಗ್ಗೆ. ಇವತ್ತಿಗೂ ಫೋಟೋಸ್ ಎಲ್ಲ ಇದೆಯಾ? ನಮ್ಮ ಅಪ್ಪ ರೇಗ್ಸೋರು ಅಪ್ಪ. ನಾನು ಸ್ಕೂಲ್ ಡೇದಲ್ಲಿ ಹಾಡು ಹೇಳ್ತಾ ಇದ್ದೀನಿ, ಗೊತ್ತು ಬಿಡು, ದೀಪ ದೇವಿ ನಮಸ್ತೆ, ಅದೇ ಥರ ಹಾಡ್ತಾ ಇದ್ದೀವಿ ಅಂದ್ಬಿಡೋರು. ನಾನು ಎಷ್ಟು ಅವಮಾನ ಮಾಡಿಬಿಟ್ರು ನಮ್ಮಪ್ಪ. ನಾನು ಆಮೇಲೆ ನಮ್ಮಪ್ಪ ಅವ ಬೇರೆ ಥರ ಹಾಡವ, ಬರೀ ಅದನ್ನೇ ಹಾಡ್ತೀಯಲ್ಲವ ನೀನು ಯಾವಾಗ ಹೋದ್ರು. ಆಮೇಲೆ ನಮ್ಮಪ್ಪ ಏನು ಮಾಡ್ಬಿಡೋರು ಗೊತ್ತು, ಬಂದು ಮುಂದೆ ಕೂತ್ಬಿಡೋರು. ನಂಗೆ ಅದು ಹಾಡಕ್ಕೆ ಹೋಗ್ತಾರ ನಾಚಿಕೆ. ನಮ್ಮಪ್ಪ ಯಾಕಪ್ಪ ಬಂದು ಕೂತ್ಕೊತಾರೆ ಹಿಂಗೆ ಮುಂದೆಗಡೆ ಅಂತ. ಅದು ಹೆಂಗೆ ಯಾವ ಲೆವೆಲಿಗೆ ನಮ್ಮ ಮನೆಯವರು ಡಿಸ್ಟರ್ಬ್ ಆಗ್ಬಿಟ್ಟಿದ್ರು ಅಂದರೆ, ಅಪ್ಪ ನಾನು ಸ್ಕೂಲ್ ಡೇಗೆ ಸೇರ್ಕೊಂಡಿದ್ದೀನಿ ಅಂದರೆ ನಮ್ಮ ಚಿಕ್ಕಮ್ಮ ನಮ್ಮಪ್ಪ ನನ್ನ ತಮ್ಮ ಎಷ್ಟು ಜನ ಬಂದು ನಿಂತ್ಕೊಂಡ್ಬಿಟ್ಟು ಗೊತ್ತು ಬಿಡು ದೀಪ ದೇವಿ ನಮಸ್ತುಭ್ಯಂ ಇದಕ್ಕೆ ತಾನೇ ಅನ್ನೋರು.
ನಾನು ಅದಕ್ಕೆ ನಾನು ಸೇರ್ಕೊಳ್ಳೋದು ಹೇಳಲೇಬಾರ್ದು ಇವರಿಗೆ, ಎಷ್ಟು ಅವಮಾನ ಮಾಡ್ತಾರೆ ಇವ್ರು ನನಗೆ ಅಂತ. ಸೊ ಈ ಒಂದು ಮೂಮೆಂಟ್ ಇರ್ತಲ್ಲ ಈ ಕಾಮಿಡಿ ಕಿಲಾಡಿಗಳು, ಈ ಆಡಿಷನ್ ಕೊಡೋದಿದೆ ಅಲ್ಲ, ಅದ್ರಷ್ಟು ದೊಡ್ಡ ಕೆಲಸ ಇನ್ನೊಂದು ಅದು ಅಲ್ಲಿವರೆಗೂ ನನಗೆ ಗೊತ್ತೇ ಇರಲಿಲ್ಲ. ಆಡಿಷನ್ ಕೊಡೋದು ಕೂಡ ಒಂದು ದೊಡ್ಡ ಕಷ್ಟದ ಕೆಲಸ ಅಂತ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ. ಐ ವಾಸ್ ಲೈಕ್ ವೆರಿ ನಾರ್ಮಲ್ ಆಗಿ, ನಾನು ಎಲ್ಲರೂ ಬರ್ತಾರೆ, ಆಡಿಷನ್ ಕೊಡ್ತಾರೆ, ಹೋಗ್ತಾರೆ, ಆಮೇಲೆ ಅವರೆಲ್ಲ ವೀಡಿಯೋಸ್ಗಳು ನೋಡ್ತಾರೆ, ಯಾರು ಇಷ್ಟ ಆಗುತ್ತೆ ಅವ್ರನ್ನ ತೊಗೊಳ್ತಾರೆ, ಮುಗಿಸ್ತಾರೆ. ಇದು ಹಂಗಲ್ಲ, ಅಲ್ಲೇ ಸ್ಪಾಟಲ್ಲಿ ಡಿಸೈಡ್ ಮಾಡಿಬಿಟ್ರು ಅವರು. ಇವ್ರು ಸೆಟ್ ಆಗ್ತಾರೆ, ಇವ್ರು ಸೆಟ್ ಆಗಲ್ಲ, ಇವ್ರು ಸೆಟ್ ಆಗ್ತಾರೆ, ಇವ್ರು ಸೆಟ್ ಆಗಲ್ಲ. ಲಾಸ್ಟ್ ಇನ್ನೊಂದು 4-5 ಜನ ಬೇಕು ಅನ್ನೋ ಟೈಮಲ್ಲಿ ಮಾತ್ರ ಅವರು ಕುತ್ಕೊಂಡು ವಿಡಿಯೋನ ನೋಡಿ ಅದನ್ನು ಕೂಲಂಕುಷವಾಗಿ ಓಕೆ ಇವನೊಂದು ಸ್ವಲ್ಪ ಟ್ರೈನ್ ಮಾಡಬಹುದೇನೋ, ಇವನೊಂದು ಒಂಚೂರು ಎತ್ತಬಹುದೇನೋ ಅಂತ ಆಮೇಲೆ ನೋಡ್ತಾರೆ ಅನ್ನೋದು ಆಮೇಲೆ ಗೊತ್ತಾಯಿತು ನಮಗೆ. ಲೇಟ್ರ್ ಆನ್ ಲೈಕ್ ಬೇರೆ ಇನ್ನು ನೆಕ್ಸ್ಟ್ ಸೀಸನ್ಗಳ ಆಡಿಷನ್ಗಳಿಗೆ ನಾವು ಹೋದಾಗ ಅವಾಗ ಗೊತ್ತಾಗ್ತಾ ಹೋಯ್ತು ನನಗೆ. ಯಾರಿದ್ರು ಅವಾಗ? ಜಡ್ಜಸ್ ಯಾರೂ ಇರಲಿಲ್ಲ. ನನ್ನನ್ನು ಆಡಿಷನ್ ಮಾಡಿದವರು ನಮ್ಮ ಶೋನ ಒನ್ ಆಫ್ ದ ಡೈರೆಕ್ಟರ್ ಸತೀಶ್ ಸರ್, ಅವರೇ ನಮಗೆ ಆಡಿಷನ್ ಮಾಡಿದ್ದು. ಮಾತಾಡಿ ಮಾತಾಡಿ ಸಾಕಾಗೋಯ್ತು. ನನಗೇನು ಬರ್ತಾಯಿದ್ದೆ ಒಂದು 3-4 ಜನರ ಮಿಮಿಕ್ರಿ, ಆಮೇಲೆ ಒಂದು 7 ಥರ ಕನ್ನಡ ಮಾತಾಡ್ತಿದ್ದಿದ್ದು. ಸರಿ ಅಂದ್ಬಿಟ್ಟು ಅದೆಲ್ಲ ಮಾತಾಡಿದೆ. ಆಮೇಲೆ ಅವ್ರು ಒಂದಷ್ಟು ಸಿಚುವೇಶನ್ಗಳು ಕೊಟ್ಟರು. ನಾನೇ ನೆನ್ಕೊಂಡೆ ಇಷ್ಟೇ ಮಾತಾಡ್ಬಿಟ್ಟು ಇವಾಗ ಹೋಗ್ಬಿಡೋದು. ಆಮೇಲೆ ಅವ್ರು ಫೋನ್ ಮಾಡ್ಬಿಟ್ಟು ಹೇಳ್ತಾರೆ ಸೆಲೆಕ್ಟ್ ಅಂತ. ಆಮೇಲೆ ಅವರು ಒಂದು ಸಿಚುವೇಶನ್ ಕೊಡ್ತೀನಿ, ಈಗ ಅತ್ತೆ ಸೊಸೆ, ಅತ್ತೆನೂ ನೀನೇ ಸೊಸೆನೂ ನೀನೇ, ಈ ಕಡೆ ನಿಂತ್ಕೊಂಡ್ರೆ ಅತ್ತೆ, ಈ ಕಡೆ ನಿಂತ್ಕೊಂಡ್ರೆ ಸೊಸೆ, ಹೆಂಗೆ ಇದು ಮಾಡ್ತೀಯಾ ಹೇಳು ನನಗೆ. ಹೌದಾ ಸರಿ ಓಕೆ ಅಂತ ಅಂದ್ಬಿಟ್ಟು ನಾನು ರಪ್ಪ ಏನು ಮಾಡ್ಕೊಂಡ್ಬಿಟ್ಟೆ, ಅತ್ತೆನ ಹುಬ್ಳಿ ಸೈಡ್ ಅವ್ರ ಥರ ಮಾತಾಡ್ತಾರೆ, ಸೊಸೆನ ಈ ಕಡೆ ಮೈಸೂರು ಮಂಡ್ಯ ಸೈಡ್ ಮಾತಾಡ್ತಾರೆ ಅನ್ನೋ ಥರ ಚೇಂಜ್ ಮಾಡ್ಕೊಂಬಿಟ್ಟೆ. ಹಾಗೆ ಮಾತಾಡ್ತಾ ಇಬ್ಬರದ್ದು ಸಿನಾರಿಯೋ ಹಿಂಗಿರುತ್ತೆ. ಅತ್ತೆ ಹಿಂಗೆ ಮಾತಾಡೋದು, ಸೊಸೆ ಹಿಂಗೆ ಮಾತಾಡ್ದೆಲ್ಲ ಸರಿ ಓಕೆ. ಅವ್ರು ಹೆಂಗೆ ಅಂದರೆ ನಾವು ತೋರಿಸ್ತಾ ಇನ್ನೊಂದು ಚಾಲೆಂಜ್ ಯಪ್ಪ ಅಲ್ಲೇ ಒಂದು ಎಪಿಸೋಡ ಮಾಡಿಬಿಡೋರು. 1.5 ಗಂಟೆ ಆಡಿಷನ್ ಕೊಟ್ಟು ನನಗಂತೂ ಯಾವುದು ಗುರು ಇದು ಆಡಿಷನ್, ಹಿಂಗೆಲ್ಲ ಯಾವನ ಆಡಿಷನ್ ಮಾಡ್ತಾನೆ ನಾನು. ಆಮೇಲೆ ಕಾಗೆ ಹೆಂಗೆ ಸ್ನಾನ ಮಾಡ್ತೆ ತೋರಿಸೋದು, ನನಗೆ ಗೊತ್ತಿಲ್ಲ ಸಾರ್ ಅಂದೆ. ನಾನು ಕಾಗೆ ಸ್ನಾನ ಮಾಡಿರೋದೆಲ್ಲ ನಾನು ನೋಡಿಲ್ಲ ಸರ್, ನನಗೆ ಗೊತ್ತಿಲ್ಲ ಅದು ಹೆಂಗೆ ಮಾಡೋದು. ಆನೆ ಹೆಂಗೆ ನಡೆಯುತ್ತೆ ತೋರಿಸು ಅಂತ, ಯಾವನ ಆನೆ ಹೆಂಗೆ ನಡೆಯುತ್ತೆ ತೋರಿಸೋದು, ಹೆಂಗೆ ತೋರಿಸೋದು ಅಂತ ನಾನು ಆ ಥರ ಎಲ್ಲ ಇದು ಮಾಡಿದ್ರು. ಸರಿ ಓಕೆ ಆಯಿತು ಅಂತ ಅಂದ್ಬಿಟ್ಟು ಅದೆಲ್ಲ ನನಗೆ ಒಂಥರ ನಗು ಬರೋದು. ಇಷ್ಟು ವಿಚಿತ್ರವಾಗಿ ಯಾರು ಆಡಿಷನ್ ಮಾಡ್ತಾರೆ ಮಾರಿ, ಇವರೆಲ್ಲ ಹುಚ್ಚು ನನ್ನ ಮಕ್ಳ ಥರ ಆಡ್ತಾರಲ್ಲ ಅಂತ ನಾನು ಹಂಗೆಲ್ಲ ಇದು ಮಾಡಿದ್ವಿ, ಏನೋ ತೋರಿಸಿದ್ವಿ. ದೆನ್ ಆಮೇಲೆ ಇನ್ಯಾರನ್ನೋ ಕರೆಸಿದ್ರು, ಆ ರೂಮಿಗೆ ಕರ್ಕೊಂಡೋಗು ಅಂತ ಅಂದರು. ಒಂದು ಬೂತಿಂದ ಇನ್ನೊಂದು ಬೂತಿಗೆ ಕರ್ಕೊಳೋದು. ಅಲ್ಲೋಗಿ ನೋಡಿದ್ರೆ ನಮಗೆ ಗಣಪ ಸರ್ ಅಂತ, ನೀನಾಸಮ್ ಗೋಲ್ಡ್ ಮೆಡಲಿಸ್ಟ್. ಹೆಂಗೆ ಅಂದರೆ ಇಲ್ಲಿ ಗಂಟ ಕೂದಲು, ಕಲಿ ಹೇರ್ಸ್, ಗಣಪ ಅಂತ, ಓಕೆ, ಕ್ಯಾಟ್ ಐಸ್, ಅಯ್ಯೋ ಒಂದು ಗಾತ್ರ, ಒಂದು ಘಟೋತ್ಕಜನ್ ನೋಡಿದ ಫೀಲ್ ನನಗೆ. ನೀವು ಈ ಫಿಲಮಲ್ಲಿ ಈ ದೊಡ್ಡಣ್ಣ ಸರ್ ನಿಂಗೆ ತೋರಿಸಲ್ವಾ, ಹಂಗೆ ನೋಡ್ತಿದ್ದೀನಿ ನಾನು ಅವ್ರನ್ನ. ಏನೇ ಪಾದ ಇಷ್ಟು ದೊಡ್ಡದಾ, ಚಪ್ಪಲಿ ನನಗೂ ಇಷ್ಟುದ್ದ ಇದೆ ಅಂದ್ಬಿಟ್ಟು ಹಿಂಗೆ ನೋಡ್ತಾ ಇದ್ದೀನಿ ಅವ್ರನ್ನ, ಲಿಟ್ರಲಿ ಹಿಂಗೆ ನೋಡ್ತಾ ಇದ್ದೀನಿ. ಮನುಷ್ಯರ ಜಾತಿಗಂತೂ ಹುಟ್ಟಿಲ್ಲ ಇವರು ಅಂತ ಆ ಥರ. ಅಪ್ಪ ಈ ಗಾತ್ರ, ಈ ಎತ್ತರ, ಯಾವ ಮನುಷ್ಯ ಗುರು ಇವರು ಅಂತ. ಆಮೇಲೆ ಅವರು ನಿಂತ್ಕೊಳ್ಳಿ ಅಂದರು. ಅಂದೆ, ಅಲ್ಲಿ ನಿಂತ್ಕೊಳ್ಳಿ ಅಂದರು. ಓಕೆ ಸರ್ ಅಂತ ಅಂದ್ಬಿಟ್ಟು ನನಗೆ ಹೆಂಗೆ ಅಂತಂದರೆ ಹಿಂಗೆ ಸುಸ್ತಾಗಿದ್ದು ಅವಳು ಹಿಂಗೆ ಒಂದು ಸತಿ ಜರ್ಕೊಡ್ದೆ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಂಡೆ. ಆಮೇಲೆ ಅವ್ರು ಬಂದರು, ಇದೊಂದು ಡೈಲಾಗ್ ಹೇಳಿ ಅಂದರು. ನಾನು ಸರ್ ಬೇಜಾರು ಮಾಡ್ಕೋಬೇಡಿ, ನಂಗೆ ಓದಿದ್ದು ಯಾವುದು ನೆನಪಿರಲ್ಲ, ನೀವು ಓದಿ ಹೇಳಿದ್ರೆ ನಾನು ಅದನ್ನು ಹೇಳ್ತೀನಿ. ಹೌದಾ? ಆಮೇಲೆ ಸರ್ ಹಿಂಗಿದ್ದವರು ಹಿಂಗೆ ನೋಡಿದ್ರು. ನಾನು ಅಯ್ಯಯ್ಯೋ ನಾ ಕೇಳಿ ತಪ್ಪು ಮಾಡ್ಬಿಟ್ನಾ, ಹೊರಗಿಡ್ಬಿಡ್ತಾನ ಇವನನ್ನ ಅಂತ. ಸರಿ ಆಯಿತು. ನಾನೊಂದು ಬೆಟ್ಟದ ತುದಿಯಲ್ಲಿ ನಿಂತಿದ್ದೆ, ಅದೇನೋ ಡೈಲಾಗ್ ಹೇಳಿದ್ರು. ಓಹೋ ಆಹಾ ಅಂತ ಕೂಗಬೇಕೆನಿಸಿತ್ತು, ಆದರೆ ನನ್ನ ಕೂಗಲ್ಲಿ ಯಾರಿಗೂ ಕೇಳಿಸುತ್ತಿರಲಿಲ್ಲ ಅಂತ ಹಾಗೆಲ್ಲ ಏನೋ ಇತ್ತು. ಎಲ್ಲ ಹೇಳಿಬಿಟ್ಟು ಅಷ್ಟೊತ್ತಿಗೆ ಸುಸ್ತಾಗಿ ನೀರಾಗಿ ಹೋಗ್ಬಿಟ್ಟಿದ್ದೆ. ನಾನು ಊಟ ಬೇರೆ ಮಾಡಿರಲಿಲ್ಲ ಅವತ್ತು, ನನ್ನ ಬರ್ಡೇ ಆಯಿತಾ, ಊಟ ಬೇರೆ ಮಾಡಿರಲಿಲ್ಲ. ಆಮೇಲೆ ಕೊನೆಗೆ ಹುಟ್ಟಿದ ದಿನ ಕಂಡೋಗ್ಬಿಟ್ಟೈತಲ್ಲ ದೇವ್ರ ಹಣೆಗಳು. ತಾಯಿಗೆ ನನಗೆ ರೂಮ್ ಹೊರಗಡೆ ಬರ್ಬೇಕಾದ್ರೆ ನನ್ನ ತಾಯಿ ಗರ್ಭದಿಂದ ಆಚೆ ಕಡೆ ಬಂದಂಗೆ ಫೀಲು, ಸದ್ಯ ಬಿಟ್ರಲ್ಲಪ್ಪ ದೇವ್ರೆ ನನ್ನ ಅಂತ ಹಾಗೆ ನಾನು. ಆಮೇಲೆ ಅಲ್ಲಿ ಹೋಗಬೇಕಾದ್ರೆ ಸತೀಶ್ ಸರ್, ಆಮೇಲೆ ಕೊನೆಗೆ ಇದು ನಮ್ಮದು ವಾಟ್ ಇಸ್ ದಟ್, ಇದು ಫಿಲಪ್ ಮಾಡ್ತೀವಲ್ಲ, ಫಾರ್ಮ್ ಫಿಲಪ್ ಮಾಡ್ತೀವಲ್ಲ, ಅದರಲ್ಲೆಲ್ಲ ನೋಡ್ಬಿಟ್ಟು ನೀನು ಇವತ್ತೇ ಹುಟ್ಟಿ ಇವತ್ತೇ ದೊಡ್ಡೊಳಗೆ ಇವತ್ತೇ ಬಂದ್ಬಿಟ್ಟಾ ಅಂದರು. ಇಲ್ಲ ಸರ್ ಯಾಕೆ ಮತ್ತೆ 2017 ಅಂತ ಅಲ್ಲ 2016 ಅಂತ ಬರ್ದಿದ್ಯಾ ಅಂದರು. ಅಯ್ಯೋ ಸಾರಿ ಸರ್ ಓಕೆ
ಆ ಇಸ್ವಿ ಬರೆಯೋಕೆ ಹೋಗಿ ಇವತ್ತು ನಿನ್ನ ಬರ್ಡೇನಾ ಅಂದರು. ಹ್ಞೂ ಸರ್ ಅಂದೆ. ಅವಾಗ ಒಂದು 5 ಸ್ಟಾರ್ ಇವತ್ತೇ ಬಂದ್ಬಿಟ್ಟಿದ್ವಿ ಆಡಿಷನ್ಗೆ ಅಂದರು. ಅವಾಗ ಒಂದು 5 ಸ್ಟಾರ್ ಚಾಕ್ಲೇಟ್ ಹಿಂಗೆ ತೆಗೆದು ಕೊಟ್ಟರು. ಅದನ್ನೇ ಇಷ್ಟಾನ ನಂಗೆ ತಿಂದೆ ಅದನ್ನು. ಥ್ಯಾಂಕ್ ಯು ಸರ್. ಬಾಯಲ್ಲಿ ತುರಿಕೊಬಿಟ್ಟು ಫುಲ್ ಥ್ಯಾಂಕ್ ಯು ಸರ್ ತುಂಬ ಇಷ್ಟ ಬಿಡ್ದಂಗೆ ಅಂದ್ಬಿಟ್ಟು ಹಂಗೆ ಫುಲ್ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ನಿಂತ್ಕೊಂಡೆ. ಸರಿ ನಾನು ಅವರೇ ಕಾಲ್ ಮಾಡ್ತೀನಿ ಹೋಗ್ಬಿಟ್ಟು ಬನ್ನಿ. ಓಕೆ ಸರ್ ಥ್ಯಾಂಕ್ ಯು. ಜನ್ಮದಲ್ಲಿ ಇನ್ನು ಯಾವ ಆಡಿಷನ್ ಹೋಗ್ಬಾರ್ದು ಅಂತ ಆ ರೂಮಲ್ಲೇ ಡಿಸೈಡ್ ಮಾಡಿಬಿಟ್ಟೆ ನಾನು. ಅದಾದಮೇಲೆ ಮನೆಗೆ ಬಂದೆ. ಇಟ್ ವಾಸ್ ಲೈಕ್ ಫೋನ್ ಕಾಲ್ ಬಂತು, ಹಿಂಗೆ ಸೆಲೆಕ್ಟ್ ಆಗಿದ್ದೀರಾ ಆ ಥರ ಈ ಥರ ಅಂತ. ಫುಲ್ಲು ದಿಲ್ಖುಷ ಫ್ಲವರ್ ಪಾಟು. ಇನ್ನೊಂದು ಕಡೆ ಭಯ, ಅಪ್ಪಂಗೆ ಏನಾದ್ರು ಗೊತ್ತಾಗೋಗ್ಬಿಟ್ರೆ ಸಾಯ್ಸಾಕ್ಬಿಡ್ತಾನೆ. ಗೊತ್ತಿಲ್ಲಂಗೆ ಹೋಗಿದ್ರ? ಅಪ್ಪಂಗೆ ಗೊತ್ತೇ ಇರಲಿಲ್ಲ. ನಾನು ಟಿವಿಲಿ ಬರೋರ್ಗು ನಮ್ಮ ಅಪ್ಪಂಗೆ ಗೊತ್ತೇ ಇರಲಿಲ್ಲ. ಇದು ನಿಜವಾದ ನಯನ. ಟಿವಿಲಿ ಬರೋರ್ಗು ನಮ್ಮ ಅಪ್ಪಂಗೆ ಗೊತ್ತಿರಲಿಲ್ಲ ನಾನು ಕಾಮಿಡಿ ಕಿಲಾಡಿ ಆಡಿಷನ್ಗೆ ಹೋಗಿದ್ದೀನಿ ಅಂತ. ಟಿವಿಲಿ ನೋಡಿದ ಮೇಲೆ ನಮ್ಮ ಅಪ್ಪಂಗೆ ಅಭಿಪ್ರಾಯ ಚೇಂಜ್ ಆಗಿದ್ದು. ಓಕೆ ಶಿ ಈಸ್ ಲೈಕ್ ಅಪ್ ಟು ಡೂ, ಏನೋ ಮಾಡೋಕ್ಕೆ ಹೊರಟಿದ್ದಾಳೆ ಅವಳು, ಒಳ್ಳೆ ದಾರಿಲಿ ಹೋಗ್ತಾ ಇದ್ದಾಳೆ, ಓಕೆ ಫೈನ್ ಅಂತ ಅವಾಗ ನಿರ್ಧಾರ ಆಗಿತ್ತು.